ಇವತ್ತು ಕರಾವಳಿ ಉತ್ಸವ, ಬೀಚ್ ಉತ್ಸವ, ಆಹಾರ ಉತ್ಸವ, ಕಂಬಳ ಉತ್ಸವ, ಇನ್ನೊಂದು ಉತ್ಸವ, ಮತ್ತೊಂದು ಉತ್ಸವದಲ್ಲಿ ದಿನದ 24 ಗಂಟೆ ಮೈಮರೆತಿದ್ದಾರೆ. ಈ ವಿಜೃಂಭಣೆ ಅಡಿಯಲ್ಲಿ ಬದುಕು ಕಳೆಕೊಂಡಿರುವಂತಹ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಇಳಿಕೆಯ ಪ್ರಮಾಣದಲ್ಲಿರುವಂತಹ ನಾಶದ ಅಂಚಿಗೆ ತಲುಪ್ತಾ ಇರುವಂತಹ ಸಮುದಾಯಗಳು, ಹಸಿದು ಕೂತಿರುವಂತಹ ಸಮುದಾಯಗಳು, ಉದ್ಯೋಗಕ್ಕಾಗಿ ಕಾತರಿಸ್ತಾ ಇರುವಂತಹ ಯುವಕರ ಸಮುದಾಯಗಳನ್ನು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲವನ್ನೂ ಕೂಡ ಈ ಒಂದು ಆಕ್ರೋಶ ರ್ಯಾಲಿಯ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಖಾಸಗಿ ಮೆಡಿಕಲ್ ಕಾಲೇಜುಗಳಿವೆ. ಬೀದಿಗೊಂದು ಖಾಸಗಿ ಯೂನಿವರ್ಸಿಟಿಗಳು ಸ್ಥಾಪನೆ ಆಗ್ತಾ ಇದೆ. ಆದ್ರೆ ಬಡವರ ಮಕ್ಕಳಿಗೆ ಕಲೀಲಿಕ್ಕೆ, ಕೊರಗರ ಮಕ್ಕಳಿಗೆ ಕಲೀಲಿಕ್ಕೆ ಎಷ್ಟು ಶಾಲೆಗಳನ್ನು ತೆರೆದಿದ್ದೀರಿ, ಎಷ್ಟು ಮೇಸ್ಟ್ಗಳನ್ನು ಕೊಟ್ಟಿದ್ದೀರಿ, ಎಷ್ಟು ಯೂನಿವರ್ಸಿಟಿ ಒಳಗಡೆ ಅವರಿಗೆ ಪ್ರವೇಶ ಇದೆ. 8 ಸರ್ಕಾರ ಖಾಸಗಿ ಮೆಡಿಕಲ್ ಕಾಲೇಜಿನ ಒಳಗಡೆ, ಅದರ ಜೊತೆಯಲ್ಲಿ ಆಲಯಡೆ ಇರುವಂತಹ ಪ್ಯಾರಾಮೆಡಿಕಲ್ ಕಾಲೇಜುಗಳ ಒಳಗಡೆ ಎಷ್ಟು ಕೊರಗರ ಮಕ್ಕಳು, ಎಷ್ಟು ಮಲೆಕಡೆಯರ ಮಕ್ಕಳು, ಎಷ್ಟು ಕುಡುಬಿ ಸಮುದಾಯದ ಮಕ್ಕಳು, ಎಷ್ಟು ಮುಗೇರರ ಮಕ್ಕಳು, ಎಷ್ಟು ಮುನ್ನಾಳರ ಮಕ್ಕಳು, ಎಷ್ಟು ಮೊಘಲರ ಮಕ್ಕಳು, ಎಷ್ಟು ಪಾಣಾರರ ಮಕ್ಕಳು, ಎಷ್ಟು ನರಿಕೆಯವರ ಮಕ್ಕಳು ಪ್ರವೇಶ ಪಡೆದಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಲೆಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಶಾಸಕರ ಕೈಯಲ್ಲಾದ್ರೂ ಇದ್ರೆ ಬನ್ನಿ, ನಿಮ್ಮ ಪಟ್ಟಿಯನ್ನು ಇಟ್ಕೊಂಡು ಬನ್ನಿ, ನಾವು ಚರ್ಚೆಯನ್ನು ಮಾಡೋಣ. ಇದು ಇವತ್ತಿನ ಸಮಸ್ಯೆ. ಬಂಧುಗಳೇ, ನಾವು ಈ ವೈಭವಗಳಿಗೆ ಮಾರು ಹೋಗೋದು ಬೇಡ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು, ಮೆಡಿಕಲ್ ಕಾಲೇಜು ನಡೆಸುವವರಿಗೆ ಪ್ರಶಸ್ತಿಯ ಮೇಲೆ ಪ್ರಶಸ್ತಿ ಬರ್ತಾ ಇದೆ. ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಸಾಧಕರು ಅಂತವರನ್ನ ಇವತ್ತು ವಿಜೃಂಭಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಾಸಗಿ ಯೂನಿವರ್ಸಿಟಿಗಳಿಗೆ ಇವತ್ತು ಬೀದಿಗೊಂದರಂತೆ ಅನುಮತಿಯನ್ನು ಕೊಟ್ಟು ಸಾಮಾನ್ಯರ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಇಲ್ಲದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಕೊರಗ ಸಮುದಾಯ ನಡೆಸಿದಂತಹ ಆಕ್ರೋಶ ರ್ಯಾಲಿಗೆ ಬಹಳ ಮಹತ್ವ ಇದೆ. ನಾವು ದೈನ್ಯತೆಯಿಂದ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಂತದ್ದು ಸಾಕು. ಇನ್ನು ಸ್ವಾಭಿಮಾನದ ಹೊಸ ಯುಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನುವಂಥ ಘೋಷಣೆಯನ್ನ ಇವತ್ತು ಕೊರಗ ಬಂಧುಗಳು ಮಾಡಿದ್ದಾರೆ. ಆ ಕೊರಗ ಬಂಧುಗಳ ದಾರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳಿತಕ್ಕೊಳಗಾದಂತ ಎಲ್ಲಾ ಸಮುದಾಯಗಳು ಕೂಡ ಅದೇ ದಾರಿಗೆ ಹೆಜ್ಜೆ ಹಾಕಿದ್ರೆ ದಕ್ಷಿಣ ಕನ್ನಡ ತುಳು ಮಣ್ಣಿನ ಇತಿಹಾಸವನ್ನು ನಾವು ಮತ್ತೆ ಪುನರ್ರಚನೆ ಮಾಡ್ತೀವಿ. ಅದನ್ನ ಪುನರ್ರಚನೆ ಮಾಡಿ ಶೋಷಿತರ, ದಲಿತರ, ದಮನಿತರ ಹೊಸ ಯುಗವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಐಕ್ಯತೆಯೊಂದಿಗೆ ನಾವು ನಡೆಯೋಣ ಅನ್ನುವಂತಹ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ.